ಶ್ರೀ ಗಣೇಶ ದೇವರ ಫೋಟೋ ಅಲ್ಲ, ಇದು ಪೇಂಟಿಂಗ್ ಸ್ನೇಹಿತರೆ. ಈ ಪೇಂಟಿಂಗ್ನ ಪ್ರೈಸು ಎಷ್ಟಿರಬಹುದು ನೀವು ಊಹೆ ಮಾಡಿ ಹೇಳಿ ಕಮೆಂಟ್. ಈ ಕೃತುಂಗ ರೆಸ್ಟೋರೆಂಟ್ನಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಹೈಟೆಕ್ ಸಿಟಿಯಲ್ಲೇ ಬರುತ್ತೆ. ಇದು ಅಂಕಪುರ್ ವಿಲೇಜ್ ಅಂತೇಳಿ. ಇದು ಒಂಥರ ಥೀಮು, ಈ ರಾಜಸ್ಥಾನಿ ಥೀಮ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲಾದರೂ ಹೋದಾಗ ಅಥವಾ ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಇವಾಗ ಅಡಿಗೆ ಇದ್ದಂತಹ ವಸ್ತುಗಳಲ್ಲೇ ಅಡಿಗೆ ಹೇಗೆ ಮಾಡಬಹುದು ಅದೊಂದು ಸಹ ಕಲೆನೇ. ಅದೇ ರೀತಿ ನಮ್ಮಮ್ಮ ಇಲ್ಲಿ ಲಟ್ಟಣಿಗೆ ಇಲ್ಲದೇ ಹೋಳಿಗೆ ಮಾಡ್ತಾಯಿದ್ದಾರೆ ನೋಡಿ. ಲಟ್ಟಣಿಗೆ ಸಿಕ್ಕಲಿಲ್ಲ, ಅದರಿಂದ ಅವ್ರು ಹೇಗೆ ಹೋಳಿಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮಗೆ ಪವಿತ್ರ ವ್ಲಾಗ್ಗೆ. ಸ್ನೇಹಿತರೆ, ಬಹಳ ದಿವಸ ಆಯಿತು ವ್ಲಾಗ್ ಹಾಕಲಿಲ್ಲ. ಇವತ್ತು ಒಂದು ವ್ಲಾಗ್ ಬರ್ತಾಯಿದೆ ನೋಡಿ. ಇದು ನಮ್ಮಮ್ಮ ಮಾಡ್ತಾ ಇದ್ದಾರೆ ಶೇಂಗಾ ಹೋಳಿಗೆ. ಶೇಂಗಾ ಅಂದರೆ ನೆಲಗಡಲೆಕಾಯಿ ತಿಂತಾರೆ ನೋಡ್ರಿ, ಆ ನೆಲಗಡಲೆಯಿಂದ ಶೇಂಗಾ ಹೋಳಿಗೆ ಅದಕ್ಕೆ ನಾವು ಶೇಂಗಾ ಅಂತೀವಿ ಉತ್ತರ ಕರ್ನಾಟಕದ ಸೈಡಲ್ಲಿ. ಇಲ್ಲಿ ನಮಗೆ ಲಟ್ಟಣಿಗೆ ಸಿಗಲಿಲ್ಲ, ಎಲ್ಲಿಟ್ಟಿದ್ರು ಅಂತ ಗೊತ್ತಾಗಲಿಲ್ಲ. ಆದರೆ ನಮ್ಮಮ್ಮ ಹೇಗೆ ಮಾಡಬೇಕು ಲಟ್ಟಣಿಗೆ ಇಲ್ಲದೇನೆ ಅಂತ ಹೋಳಿಗೆ ತೋರಿಸ್ತಾ ಇದ್ದಾರೆ. ಮಾಮೂಲಾಗಿ ಹಿಟ್ಟನ್ನು, ಈಗ ಗೋಧಿ ಹಿಟ್ಟನ್ನು ತೋರಿಸ್ಕೋತೀವಿ. ಆಮೇಲೆ ಇದು ಶೇಂಗಾ ಹೋಳಿಗೆ ಮಾಡೋದಕ್ಕೋಸ್ಕರ ಹೂರಣ ಅಂತೂ ಬೇಕೇ ಬೇಕಲ್ವಾ, ಅದೆಲ್ಲ ಮಾಡಿರ್ತಾರೆ. ಆದರೆ ಲಟ್ಟಿಸೋದಕ್ಕೋಸ್ಕರ ಲಟ್ಟಣಿಗೆ ಬೇಕಲ್ಲ, ಅದು ಇರಲಿಲ್ಲ. ಅದು ಅಂದರೆ ಅಲ್ಲೇ ಇತ್ತು, ಅದು ಬಹಳಷ್ಟು ಹುಡುಕಿದ್ವಿ, ಸಿಗಲಿಲ್ಲ. ಅಲ್ಲೇ ಇತ್ತು, ಒಳಗಡೆ ಇತ್ತದು. ಆದರೆ ಅಷ್ಟೊತ್ತಿಗೆ ಎಲ್ಲ ಮಾಡೋದು ಆಗಿತ್ತು. ನಮ್ಮಮ್ಮ ಆ ಹಿಟ್ಟು ಹೂರಣದಲ್ಲಿ ಹಾಕಿ ಸ್ವಲ್ಪ ಕೈಯಿಂದ ತಟ್ಟಿದ್ರು. ಆಮೇಲೆ ಇಲ್ಲಿ ನೋಡಿ ಹೇಗೆ ಮಾಡ್ತಾ ಇದ್ದಾರಂತೆ, ಕೆಳಗಡೆ ಹಾಕಿ ಸ್ವಲ್ಪ ಸ್ವಲ್ಪ ಒತ್ತಾ ಇದ್ದಾರೆ, ಒತ್ತಿ ಹೋಳಿಗೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಹೋಳಿಗೆ ಮಾಡೋದಾಯಿತು. ಆಮೇಲೆ ಈ ಮಿರ್ಚಿ ಬಜ್ಜಿ ಮಾಡಿದ್ರು, ಸ್ವಲ್ಪ ಹಪ್ಪಳನ ಕರೆದ್ರು, ಇದೆಲ್ಲ ಮಾಡಿದ್ವಿ. ಈ ವ್ಲಾಗ್ನಲ್ಲೇ ನಾನು ಅಲೋವೆರಾ ಉಪ್ಪಿನಕಾಯಿಯನ್ನು ಸಹ ಮಾಡಿ ಹಾಕಿದ್ದೀವಿ ನಾವು. ಅದನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀವಿ, ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮಿರ್ಚಿ ಬಜ್ಜಿ ಕರೆದ್ರು, ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಬಜ್ಜಿ. ಈ ಮಂಡಕ್ಕಿ ಜೊತೆಗೆ ಮಿರ್ಚಿ ಬಜ್ಜಿ ಮಾಡಿ ಟೀ ಜೊತೆಗೆ ಕುಡಿತಾರೆ ಭಾಳಷ್ಟು ಜನರು. ನಾವು ಸಹ ಕುಡಿತೀವಿ ಟೀ ಜೊತೆಗೆ. ಮಿರ್ಚಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಕೇಳಲೇಬೇಡಿ, ಎಲ್ಲರದ್ದು ಫೇವ್ರೇಟೇ ಉತ್ತರ ಕರ್ನಾಟಕದ ಸೈಡು. ಆಮೇಲೆ ಸ್ನೇಹಿತರೆ, ಇದೆಲ್ಲ ಮಾಡಿ ತುಂಬಿಟ್ರು ಹೋಳಿಗೆ ಮತ್ತು ಇದೆಲ್ಲ ಮಾಡಿ. ಸ್ನೇಹಿತರೆ, ಎದುರುಗಡೆ ಫೋಟೋ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಗೋಡೆ ಮೇಲೆ ಹಾಕಿದ್ದು, ಇದು ಫೋಟೋನ ಏನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಶ್ರೀ ಗಣೇಶ ದೇವರ ಫೋಟೋ ಅಲ್ಲ, ಇದು ಪೇಂಟಿಂಗ್ ಸ್ನೇಹಿತರೆ. ಈ ಪೇಂಟಿಂಗ್ನ ಪ್ರೈಸು ಎಷ್ಟಿರಬಹುದು ನೀವು ಊಹೆ ಮಾಡಿ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಎಷ್ಟಿರಬಹುದು ಈ ಪೇಂಟಿಂಗ್ನ ಪ್ರೈಸು ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಈ ಪೇಂಟಿಂಗನ್ನು. ಸ್ನೇಹಿತರೆ, ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ನಂತರ ನಾವು ಹೊರಗಡೆ ಹೋಗಿದ್ವಿ ಊಟ ಮಾಡೋದಕ್ಕೋಸ್ಕರ ಅಂತ. ಇದು ಹೈಟೆಕ್ ಸಿಟಿಯಲ್ಲಿ ನಾನು ಬಂದಿದ್ವಿ, ಹೈದರಾಬಾದ್ನ ಹೈಟೆಕ್ ಸಿಟಿ ಇದು. ಅವತ್ತೇ ಓಪನ್ ಆಗಿತ್ತು ಹೊಸ ರೆಸ್ಟೋರೆಂಟು ಕೃತುಂಗ. ಈ ಕೃತುಂಗ ರೆಸ್ಟೋರೆಂಟ್ನಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಇದ್ರ ಎಲ್ಲೇ ಇರಲಿ, ಇದ್ರ ಊಟ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿದ್ದೀರಾ ಅಂತಂದಲ್ಲಿ ನಿಮಗೆ ಹೇಗೆ ಅನಿಸ್ತು, ಇಲ್ಲಿನ ಅನುಭವ ಕೂಡ ನಮಗೆ ಶೇರ್ ಮಾಡಿ ಹೇಗೆ ಅನಿಸ್ತು ಅಂತೇಳಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೋಡಿ, ಅವತ್ತೇ ಓಪನಿಂಗ್ ಇತ್ತು, ನಾವು ಹೋಗಿದ್ವಿ ಊಟ ಮಾಡಬೇಕು ಅಂಥೇಳಿ. ಆದರೆ ತುಂಬ ರಶ್ ಆಗಿತ್ತು, ವೇಟಿಂಗ್ನಲ್ಲಿ ಕೂಡಬೇಕಂಥೇಳಿ ಮತ್ತೆ ನಾವು ವಾಪಸ್ ಬೇರೆ ಕಡೆ ಹೋಗಿದ್ವಿ. ಇಲ್ಲಿ ನಾನ್ ವೆಜ್ ಪ್ರಿಯರು ಗೋಸ್ಕರ ತುಂಬ ಚೆನ್ನಾಗಿದೆ ಕೃತುಂಗ. ನಾವು ನಾನ್ ವೆಜ್ ತಿನ್ನೋಂಗಿಲ್ಲ, ನಾವು ವೆಜ್ಜೇ. ಆದರೆ ಯಾರು ತಿಂತಾರೆ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಹೈದರಾಬಾದ್ನಲ್ಲಿ ಕೃತುಂಗ ರೆಸ್ಟೋರೆಂಟ್ಗಳು ತುಂಬ ಇವೆ. ಇದಕ್ಕೆ ಬಿಟ್ಟು ಮತ್ತೆಲ್ಲಾದರೂ ಬೇರೆ ಕಡೆ ಇದೆ ಏನೋ ಗೊತ್ತಿಲ್ಲ ನನಗೆ. ಇದು ನೋಡಿ, ನಾವು ಅಲ್ಲಿಂದ ಈ ಕಡೆ ಬಂದ್ವಿ, ಹೈಟೆಕ್ ಸಿಟಿಯಲ್ಲೇ ಬರುತ್ತೆ. ಇದು ಅಂಕಪುರ್ ವಿಲೇಜ್ ಅಂತೇಳಿ. ಇದು ಒಂಥರ ಥೀಮು, ಈ ರಾಜಸ್ಥಾನಿ ಥೀಮ್ ಕೊಟ್ಟಿದ್ದಾರೆ. ಈ ಹಳ್ಳಿ
ಶೈಲಿಯಲ್ಲಿ ಕೆಳಗಡೆ ಕೂತು ಊಟ ಮಾಡ್ತಾರೆ ನೋಡ್ರಿ, ಆ ಥರ ಶೈಲಿ ಇತ್ತು. ಆದರೆ ಬಿಸಿಲಿತ್ತಲ್ಲ, ಅದಕ್ಕೋಸ್ಕರ ನಾವು ಒಳಗಡೆನೆ ಕೂತು ಊಟ ಮಾಡಿದ್ವಿ. ನೋಡಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಸಹ ಮಾಡಿದರು. ಆಮೇಲೆ ಥೀಮ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಹೊರಗಡೆ ಸಹ ತುಂಬ ಗಿಡಗಳು ಆ ಥರ ಎಲ್ಲ ಹಚ್ಚಿ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ನಾನು ಇದು ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕೆಳಗಡೆ ಕೂತು ಊಟ ಮಾಡ್ಬೋದು. ಆದರೆ ಇದು ಸಾಯಂಕಾಲ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಊಟ ಮಾಡೋದಕ್ಕೋಸ್ಕರ. ನೋಡಿ, ಇಲ್ಲಿ ಕೂತು ರಾಜಸ್ಥಾನಿ ಶೈಲಿಯಲ್ಲಿ ಕುಳಿತುಕೊಂಡು ಊಟ ಮಾಡ್ಬೋದು. ಇಲ್ಲಿ ಬರಬೇಕು ಅಂತಂದರೆ, ಈ ಥರ ನೀವು ಮಾಡಬೇಕು ಅಂತಂದರೆ ಸಾಯಂಕಾಲ ಬನ್ನಿ. ಇಲ್ಲಿ ಬರಬೇಕಂದ್ರೆ ನಾವು ಒಳಗಡೆ ಕೂತು ಊಟ ಮಾಡಿದ್ವಿ. ಅಂಕಪುರ್ ವಿಲೇಜ್ ಅಂಥೇಳಿ. ಸ್ನೇಹಿತರೆ, ಪಕ್ಕ ದೇಸಿ ಸ್ಟೈಲ್ನಲ್ಲಿ ಇತ್ತು ಊಟ. ದೇಸಿ ಸ್ಟೈಲು ಅಂದರೆ ಹೇಗೆ ಅಂತ ಅಂತೀರಾ? ಅಂದರೆ ಖಾರ ಜಾಸ್ತಿ ಇತ್ತು. ಸ್ಪೈಸ್ ಯಾರಿಗೆ ಇಷ್ಟ ಆಗುತ್ತಲ್ಲ ಅವರಿಗೋಸ್ಕರ. ಇದು ನೋಡ್ತಾ ಇದ್ರಲ್ಲ, ನಾನು ಮಟನ್ ತಿಂತಾ ಇದ್ದೀನ ಅಂತ ಅನ್ಕೋತಾ ಇದ್ದೀರಾ? ಅಲ್ಲ ಸ್ನೇಹಿತರೆ, ಇದು ಜಾಕ್ ಫ್ರೂಟ್ ಬಿರಿಯಾನಿ. ಹೌದು, ಹಲಸಿನಕಾಯಿಯ ಬಿರಿಯಾನಿ. ನೋಡೋಕ್ಕೆ ಮಟನ್ ಥರನೇ ಇರುತ್ತೆ ಸೇಮು, ಆದರೆ ಮಟನ್ ಅಲ್ಲ ಇದು. ನೋಡಿ, ಇದು ಫಿಶ್ದು ಯಾವ ಥರ ಥೀಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗೋಡೆಯಿಂದ ಒಡೆದು ಫಿಶ್ ಹೊರಗೆ ಬರ್ತಾ ಇದೆ ಅನ್ನೋ ಥರ ತೋರಿಸಿದ್ದಾರೆ. ನಾವು ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ತಾಡಿ ಮರಗಳನ್ನು ನೆಟ್ಟಿದ್ದಾರೆ ನೋಡಿ. ಇದು ತಾಡಿ ಮರ ಅಂಥೇಳಿ. ಇದ್ರ ಬಗ್ಗೆ ಸಹ ನೀವು ಕೇಳಿ ನಾನು ಕಮೆಂಟ್ ಮಾಡಿ ಕೇಳ್ಬೋದು, ನಿಮಗೆ ಗೊತ್ತಾಗಬೇಕು ಅಂದರೆ. ಅಥವಾ ಇದ್ರ ಬಗ್ಗೆ ನೀವು ಇನ್ನೊಂದು ವಿಡಿಯೋ ಮಾಡಿ ಅಂತಂತಲ್ಲಿ ಸಹ ನಾನು ಮಾಡ್ತೀನಿ. ಅಲ್ಲಿಂದ ನಾವು ಈ ಹೈಟೆಕ್ ಸಿಟಿಯಲ್ಲೇ ಬರುತ್ತೆ ಪೆದ್ದಮ್ಮ ಟೆಂಪಲ್ ಅಂತ, ಅಲ್ಲಿ ಹೋಗಿದ್ವಿ. ನೆಕ್ಸ್ಟ್ ವ್ಲಾಗು ಈ ಪೆದ್ದಮ್ಮ ಟೆಂಪಲ್ದೇ ಬರುತ್ತೆ. ಅದಕ್ಕೋಸ್ಕರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.